ರಾಜ್ಯದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ. ಬೆಂಗಳೂರಿನ ವೆಂಕಟೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಹೋಮ ಹವನ. ಏಕಾದಶಿ ಪ್ರಯುಕ್ತ ಭಕ್ತರಿಗೆ ಲಡ್ಡು ಹಂಚಿಕೆ. ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿ ದೇವಾಲಯದಲ್ಲಿ ಸಡಗರದ ಏಕಾದಶಿ. ಭಕ್ತರಿಂದ ಗೋವಿಂದ ನಾಮ ಸ್ಮರಣೆ, ಸಂಕಟ ನಿವಾರಕ ಹನುಮನಿಗೆ ವಿಶೇಷ ಪೂಜೆ. ಯಾರೂ ಉತ್ತಿಲ್ಲ ಬಿತ್ತಿಲ್ಲ, ಆದರೂ ಫಲವತ್ತಾಗಿ ಬೆಳೆದು ಅಚ್ಚರಿ ಮೂಡಿಸಿತು. ಗುಲ್ಬರ್ಗಾದ ಚಿತ್ತಾಪುರದ ಸೂಗೂರಿನಲ್ಲಿ ವಿಸ್ಮಯವಾಗಿ ಬೆಳೆದಿದೆ ಭತ್ತ. ಇದೆಲ್ಲ ವೆಂಕಟೇಶನ ಮಹಿಮೆ ಅಂತಾರೆ ಭಕ್ತರು. ಬೆಂಗಳೂರಿನ ಯಲಹಂಕದ ಶಿರ್ಕೆ ಅಪಾರ್ಟ್ಮೆಂಟ್ನ ತಿಂಗಳ ವಾಟರ್ ಬಿಲ್ ಬರೋಬ್ಬರಿ 33,000. ಬಿಲ್ ನೋಡಿ ಕಂಗಾಲಾದ ಗ್ರಾಹಕರಿಗೆ ಹೊಸ ಮೀಟರ್ ವೆಚ್ಚ ಅಂತೂ ಜಲಮಂಡಳಿ. ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಜನರು. ಪ್ರೇಮ ವಿವಾಹಕ್ಕೆ ಪೋಷಕರಿಂದ ಅಡ್ಡಿ, ಮರಕ್ಕೆ ನೇಣು ಬಿಗಿದುಕೊಂಡು ಪ್ರೇಮಿಗಳ ಆತ್ಮಹತ್ಯೆ. ತುಮಕೂರಿನ ಕೊರಟಗೆರೆಯ ತಣ್ಣೇನಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆ. ಮದುವೆಯಾಗುವುದಾಗಿ ನಂಬಿಸಿ ಕೈಕೊಟ್ಟು ಪರಾರಿಯಾದ ಭೂಪ. ಕೈಕೊಟ್ಟವನನ್ನೇ ಹಿಡಿದು ತಂದು ಮದುವೆ ಮಾಡಿಸಿದ ಕರವೇ. ದಾವಣಗೆರೆಯ ಚಿಕ್ಕನಹಳ್ಳಿ ಬಡಾವಣೆಯಲ್ಲಿ ಲವರ್ಸ್ ಮ್ಯಾರೇಜ್. ಪೆರೇಡ್ ವೇಳೆ ಹೃದಯಾಘಾತದಿಂದ ಪೇದೆ ಸಾವು. ಬೆಂಗಳೂರಿನ ಆಡುಗೋಡಿ ಮೈದಾನದಲ್ಲಿ ಘಟನೆ. ಅಶೋಕ್ ನಗರದ ಟ್ರಾಫಿಕ್ ಪೊಲೀಸ್ ಠಾಣೆ ಪೇದೆ ಜನಾರ್ದನ್ ಮೃತ ದುರ್ದೈವಿ. ಪಾವಗಡ ಕೊರಟಗೆರೆ ರಸ್ತೆ ದುರಸ್ತಿಗೆ ಆಗ್ರಹ. ಕೊರಟಗೆರೆಯಿಂದ ತಿರುಪತಿಗೆ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಪಾದಯಾತ್ರೆ. ಅಪಾರ ಬೆಂಬಲಿಗರೊಂದಿಗೆ ಜಿಲ್ಲಾಧಿಕಾರಿಗೆ ಮನವಿ. ಮಧ್ಯದ ಬೆರಳು ತೋರಿಸಿ ಪ್ರೇಕ್ಷಕರಿಗೆ ಅಸಭ್ಯವಾಗಿ ಸನ್ನೆ. ತಪ್ಪೊಪ್ಪಿಕೊಂಡ ವಿರಾಟ್ ಕೊಹ್ಲಿಗೆ ಸಂಭಾವನೀಯ ಅರ್ಧದಷ್ಟು ದಂಡ. ಜರ್ಮನ್ ಮೇಡ್ ಕ್ರೂಸರ್ನಲ್ಲಿ ಪ್ರಪಂಚ ಪರ್ಯಟನೆ. ಭಾರತದ ಪ್ರವಾಸದಲ್ಲಿ ಜರ್ಮನ್ ದಂಪತಿ. ಸೂಪರ್ ಕ್ರೂಸರ್ ಮನೆ ಮಠ ಎಲ್ಲ. ನೂತನ ಲೋಕಾಯುಕ್ತರ ನೇಮಕಾತಿ ವಿವಾದ. ಬನ್ನೂರು ಮಠದ ಹೆಸರು ಪರಿಗಣಿಸುವಂತೆ ರಾಜ್ಯಪಾಲರ ಮನವೊಲಿಸುತ್ತೇನೆ. ಸಿಎಂ ಸದಾನಂದಗೌಡ ಪುನರುಚ್ಚಾರ. ಪಕ್ಷ ಸಂಘಟನೆ ವಿಚಾರ ಅಧ್ಯಕ್ಷರಿಗೆ ಬಿಟ್ಟದ್ದು. ನಾಯಕತ್ವಕ್ಕೆ ಸಂಬಂಧಿಸಿದ ಶಾಸಕ ಸುರೇಶ್ ಗೌಡ ಹೇಳಿಕೆ ಬಗ್ಗೆ ಅವರ ಜೊತೆ ಮಾತನಾಡುತ್ತೇನೆ. ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ಸದಾನಂದಗೌಡ ಸ್ಪಷ್ಟನೆ. ಬಂಗಾರಪ್ಪ ಪುತ್ರರಿಂದ ಪ್ರತ್ಯೇಕವಾಗಿ ಅಪ್ಪನ ಪುಣ್ಯತಿಥಿ ಆಚರಣೆ. ಬೆಂಗಳೂರಿನ ನಿವಾಸದಲ್ಲಿ ಕುಮಾರ್ ಬಂಗಾರಪ್ಪ ಪೂಜೆ. ಕುಮಟೂರಿನ ನಿವಾಸದಲ್ಲಿ ಮಧು ಬಂಗಾರಪ್ಪ ಪೂಜೆ. ಜಮೀನು ಹಂಚಿಕೆ ವಿವಾದಕ್ಕೆ ದಾಯಾದಿ ಕಲಹ. ಮಾರಕಾಸ್ತ್ರಗಳಿಂದ ದಂಪತಿ ಮೇಲೆ ಹಲ್ಲೆ. ಗಾಯಾಳು ನಾಗರೆಡ್ಡಿ ಪತ್ನಿ ಮಂಜುಳಾ ಆಸ್ಪತ್ರೆಗೆ ದಾಖಲು. ರಾಯಚೂರಿನ ಇಟಕಿ ಗ್ರಾಮದಲ್ಲಿ ಘಟನೆ. ಸಿಂದಗಿಯಲ್ಲಿ ಪಾಕ್ ಧ್ವಜ ಹಾರಿಸಿದ ಹಿಂದೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಕೈವಾಡ. ಜೆಡಿಎಸ್ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ. ಘಟನೆ ಖಂಡಿಸಿ ಜೆಡಿಎಸ್ನಿಂದ ರಾಜ್ಯದಾದ್ಯಂತ ಪ್ರತಿಭಟನೆಗೆ ನಿರ್ಧಾರ. ಆಸರೆ ಮನೆ ಹಸ್ತಾಂತರಿಸಿದ ಮರುಕ್ಷಣವೇ ಹಕ್ಕುಪತ್ರ ವಾಪಸ್. ಅನರ್ಹ ಫಲಾನುಭವಿಗಳಿಗೆ ಆಸರೆ ಮನೆಗಳ ನೀಡಿಕೆ. ಬಾದಾಮಿಯ ಗುಳೇರಗುಡ್ಡದಲ್ಲಿ ಭಾರೀ ಗೋಲ್ಮಾಲ್. ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂತ್ರಸ್ತರ ಧರಣಿ. ಮಹಾರಾಷ್ಟ್ರ ಗಡಿಯಲ್ಲಿರುವ ಬೆಳಗಾವಿ ವಿಳಾಸದ ಶಿಕ್ಷಕರಿಗೆ ಮುಂಬಡ್ತಿಯೂ ಇಲ್ಲ. 74 ಶಿಕ್ಷಕರ ಮುಂಬಡ್ತಿ ಆದೇಶವೇ ರದ್ದು. ಮಹಾರಾಷ್ಟ್ರ ಸರ್ಕಾರದಿಂದ ಮತ್ತೊಮ್ಮೆ ಮಲತಾಯಿ ಧೋರಣೆ. ಶಿಕ್ಷಕರಿಂದ ನಾಳೆ ಕಪ್ಪು ಬಟ್ಟೆ ತೊಟ್ಟು ಪ್ರತಿಭಟನೆ. ವೈಕುಂಠ ಏಕಾದಶಿಯಂದು ಪ್ರಾಣ ತ್ಯಜಿಸಿದ್ರೆ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ. ಕೊಳ್ಳೆಗಾಲದಲ್ಲಿ ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟ ಗೃಹಿಣಿ. ರಾಮಸ್ವಾಮಿ ಲೇಔಟ್ ಬಡಾವಣೆ ನಿವಾಸಿ ಸರಸ್ವತಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಮಡೆಸ್ನಾನ ವಿರೋಧಿಸಿ ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಸಹಿ ಸಂಗ್ರಹ ಚಳವಳಿಗೆ ಪತ್ರಕರ್ತ ರಾಜಶೇಖರ್ ಕೋಟಿ ಚಾಲನೆ. ಅನಿಷ್ಟ ಪದ್ಧತಿ ವಿರೋಧಿಸಲು ಕರೆ. ಲೋಕಪಾಲ್ ಮಸೂದೆ ಅಂಗೀಕಾರ ವಿಚಾರ. ಸರ್ಕಾರದ ವರ್ತನೆ ಬಗ್ಗೆ ಬಿಜೆಪಿ ಅಸಮಾಧಾನ. ಅಡ್ವಾಣಿ ಜೇಟ್ಲಿ ನೇತೃತ್ವದಲ್ಲಿ ರಾಷ್ಟ್ರಪತಿಗೆ ದೂರು. ಗಣಿಗಾರಿಕೆ ಸ್ಥಗಿತದ ಬಳಿಕ ಬಳ್ಳಾರಿಯ ಪರಿಸ್ಥಿತಿ ಅಧ್ಯಯನ. ವಿಕೆ ಬಹುಗುಣ ನೇತೃತ್ವದ ಪರಿಸರ ಅಧ್ಯಯನ ತಂಡದಿಂದ ಬಳ್ಳಾರಿಯಲ್ಲಿ ಪರಿಶೀಲನೆ. ಜಿಂದಾಲ್ ಗೆಸ್ಟ್ ಹೌಸ್ನಲ್ಲಿ ಅಧಿಕಾರಿಗಳ ಸಮಾಲೋಚನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಎನ್ಸಿಪಿಯು ರಚನೆಯಾಗಲ್ಲ. ಮಂಗಳೂರಿನಲ್ಲಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಹೇಳಿಕೆ. ಬನ್ನೂರು ಮಠ ಬಿಟ್ಟು ಹೊಸ ಲೋಕಾಯುಕ್ತರನ್ನ ನೇಮಿಸಲು ಆಗ್ರಹ. ರಾಜ್ಯ ಬಿಜೆಪಿ ನಾಯಕತ್ವ ಕುರಿತು ಗಡ್ಕರಿ ಜೊತೆ ಸಚಿವ ಆರ್ ಅಶೋಕ್ ಚರ್ಚೆ. ನಾಯಕತ್ವ ಪಕ್ಷದ ಆಂತರಿಕ ವಿಚಾರ. ಇದರ ಬಗ್ಗೆ ಸಾರ್ವಜನಿಕ ಚರ್ಚೆ ಮಾಡಲ್ಲ. ಗಡ್ಕರಿಗೆ ಅಶೋಕ್ ಭರವಸೆ. ಸರ್ಕಾರದ ಸಾಧನೆ ಬಗ್ಗೆ ಗಡ್ಕರಿಗೆ ವಿವರ. ರಾಜ್ಯ ಬಿಜೆಪಿ ನಾಯಕತ್ವದ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ. ನಾನು ಸಂಘ ಪರಿವಾರದ ಮಾತಿನಂತೆ ನಡೆಯುವೆ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿಕೆ. ಬಿಎಸ್ವೈ ಹೇಳಿಕೆಗೆ ಪ್ರತಿಕ್ರಿಯಿಸಲು ನಕಾರ. ಕಾಂಗ್ರೆಸ್ಸೇ ಜನಾರ್ದನ್ ರೆಡ್ಡಿ ಅವರನ್ನ ಜೈಲಿಗೆ ಕಳುಹಿಸಿದ್ದು. ಶೀಘ್ರವೇ ಜೈಲಿನಲ್ಲಿರುವ ರೆಡ್ಡಿ ಅವರನ್ನ ಭೇಟಿಯಾಗ್ತೇನೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲು ರಾಜ್ಯ ಪ್ರವಾಸ ಮಾಡ್ತೀನಿ ಅಂದ್ರು ರೇಣುಕಾಚಾರ್ಯ. ರಾಜಧಾನಿ ದೆಹಲಿಯಲ್ಲಿ ಮುಂದುವರಿದ ಮಂಜಿನ ವಾತಾವರಣ. ಹವಾಮಾನ ವೈಪರೀತ್ಯದಿಂದಾಗಿ 15 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ. ರೈಲ್ವೆ ರಸ್ತೆ ಸಂಚಾರದಲ್ಲೂ ವ್ಯತ್ಯಯ. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದ ಕಾರ್ಗೋ ಟರ್ಮಿನಲ್ ಬಳಿಯ ಕಟ್ಟಡದಲ್ಲಿ ಮಧ್ಯರಾತ್ರಿ ಅಗ್ನಿ ಅವಘಡ. 10 ವಿಮಾನಯಾನ ಸಂಸ್ಥೆಗಳ ಕಚೇರಿಗೆ ಬೆಂಕಿ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ದಾಖಲೆಗಳು ಭಸ್ಮ. 5 ಗಂಟೆಗಳ ಕಾಲ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ.
ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ 2 ಕಡೆ ಮೋಟಾರ್ ಸೈಕಲ್ ಬಾಂಬ್ ಸ್ಫೋಟ, 25ಕ್ಕೂ ಅಧಿಕ ಮಂದಿ ಸಾವು, 50ಕ್ಕೂ ಹೆಚ್ಚು ಮಂದಿಗೆ ಗಾಯ. ದಕ್ಷಿಣ ಚೀನಾದಲ್ಲಿ ಭಾರಿ ಮಂಜು ಮುಸುಕಿದ ವಾತಾವರಣ, ಗೈಜೋ ಪ್ರಾಂತ್ಯದ ಬಳಿ ಸೇತುವೆಯಿಂದ ಕೆಳಗೆ ಉರುಳಿದ ಬಸ್, 16ಕ್ಕೂ ಹೆಚ್ಚು ಮಂದಿ ದುರ್ಮರಣ. ಹೀರೋ ಕಂಪನಿಯಿಂದ 3 ಬಗೆಯ ಮೋಟಾರ್ ಬೈಕ್ ಬಿಡುಗಡೆ, ಪ್ಯಾಷನ್ ಫ್ರಾಕ್ಸ್, ಇಗ್ನಿಟರ್, ಮೆಸ್ಟೋ ಸ್ಕೂಟರ್ ಕೆಲವೇ ತಿಂಗಳಲ್ಲಿ ಗ್ರಾಹಕರಿಗೆ ಲಭ್ಯ. ಜಮ್ಮು ಕಾಶ್ಮೀರದಲ್ಲಿ ಭಾರಿ ಮಂಜು, ಕೊರೆವ ಚಳಿಯಲ್ಲೇ ಹರಿದು ಬರ್ತಿದೆ ಪ್ರವಾಸಿಗರ ದಂಡು, ಮಂಜಿನಾಟದಲ್ಲಿ ಮೋಜು ಮಸ್ತಿ. ಸಿಂದಗಿಯಲ್ಲಿ ಪಾಕ್ ಧ್ವಜ ಹಾರಿಸಿದ್ದು ಆರ್ಎಸ್ಎಸ್ ಕಾರ್ಯಕರ್ತರು. ಬಂಧಿತ 6 ಜನರ ಬಗ್ಗೆ ನನ್ನ ಬಳಿ ದಾಖಲೆ ಇವೆ, ಈ ಬಗ್ಗೆ ಜಿಲ್ಲಾಧಿಕಾರಿ ಬಾಯಿ ಬಿಡುತ್ತಿಲ್ಲ. ಬೆಂಗಳೂರಿನಲ್ಲಿ ಪ್ರಮೋದ್ ಮುತಾರಿಕ್ ಕಿಡಿ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಪ್ರಕರಣ, ದೇವೇಗೌಡ ಪುತ್ರ ಬಾಲಕೃಷ್ಣೇಗೌಡ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಗ್ರೀನ್ ಸಿಗ್ನಲ್, ತನಿಖೆಗೆ ಅಡ್ಡಿಪಡಿಸದಂತೆ ಗೌಡರಿಗೆ ಸೂಚನೆ. ಮೆಮೊ ಗೇಟ್ ಹಗರಣ, ಪಾಕಿಸ್ತಾನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಗೆ ನ್ಯಾಯಾಂಗ ಆಯೋಗದಿಂದ ನೋಟಿಸ್, ಜನವರಿ 9ಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ. ವಿರಾಜಪೇಟೆ ತಾಲೂಕಿನ ರೇಷ್ಮೆ ಹಡ್ಲು ಕೆರೆ ಕಾಮಗಾರಿ ಅವ್ಯವಹಾರ ಪ್ರಕರಣ, ಮಡಿಕೇರಿ ಜಿಲ್ಲಾ ಪಂಚಾಯತ್ನಲ್ಲಿ ಭಾರೀ ಗದ್ದಲ, ಸ್ಪೀಕರ್ ಬೋಪಯ್ಯನವರ ತೇಜೋವಧೆ ಆಗಿದೆ ಅಂತ ದೂರು ನೀಡಿದ್ದ ಸರಿತಾ ಮೇಲೆ ಬಿಜೆಪಿ ಸದಸ್ಯರ ವಾಗ್ದಾಳಿ. ಮಾವೋವಾದಿಗಳ ಹತ್ತಿಕ್ಕಲು ಪಣ, ನಕ್ಸಲ್ ನಿಗ್ರಹ ಪಡೆಗೆ ಶೀಘ್ರವೇ 100 ಮಂದಿ ಸಿಬ್ಬಂದಿ ನೇಮಕ, ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ, ಹೆಬ್ರಿಯಲ್ಲಿ ಡಿಜಿಪಿ ಶಂಕರ್ ಬಿದರಿ ಹೇಳಿಕೆ. ಟ್ಯೂಷನ್ಗೆ ಬಂದ ವಿದ್ಯಾರ್ಥಿನಿ ಮೇಲೆ ಪ್ರಾಚಾರ್ಯನಿಂದಲೇ ಅತ್ಯಾಚಾರ, ಕೇಂಬ್ರಿಡ್ಜ್ ಕಾಲೇಜಿನ ಪ್ರಾಚಾರ್ಯ ಪಾಂಡುರಂಗನಿಂದ ಕೃತ್ಯ, ಕುಶಾಲನಗರ ಠಾಣೆ ಪೊಲೀಸರಿಂದ ಕಾಮುಕ ಪ್ರಾಚಾರ್ಯ ಅರೆಸ್ಟ್. ಯಡಿಯೂರಪ್ಪಗೆ ಪಕ್ಷ ಗೆಲ್ಲಿಸುವ ಶಕ್ತಿ ಇದೆ, ಬಿಜೆಪಿಯಲ್ಲಿ ಅವರಿಗೆ ಸೂಕ್ತ ಸ್ಥಾನ ನೀಡಿ, ಹೈಕಮಾಂಡ್ಗೆ ಸಚಿವ ಸಿಸಿ ಪಾಟೀಲ್ ಒತ್ತಾಯ. ಅಕ್ರಮ ವಿದ್ಯುತ್ ಸಂಪರ್ಕ ಪರಿಶೀಲನೆ ನೆಪದಲ್ಲಿ ಸ್ನಾನದ ಮನೆಗೆ ನುಗ್ಗಿದ ಜೆಸ್ಕಾಂ ಅಧಿಕಾರಿಗಳು, ಬೀದರ್ನ ಪಟಾಣ್ ಗಲ್ಲಿಯಲ್ಲಿ ಜೆಸ್ಕಾಂ ಸಿಬ್ಬಂದಿ ಅವಾಂತರ, ಸಾರ್ವಜನಿಕರಿಂದ ಸಿಬ್ಬಂದಿಗೆ ಸಖತ್ ಗೂಸ. ಗೋಮಾಳ ಹಂಚಿಕೆ ಸಂಬಂಧ ಚಿಕ್ಕಬಳ್ಳಾಪುರದ ಬೊಮ್ಮನಹಳ್ಳಿಯಲ್ಲಿ ಗುಂಪು ಘರ್ಷಣೆ, ಮಚ್ಚು ದೊಣ್ಣೆಗಳಿಂದ ಮಾರಾಮಾರಿ, 5 ಗಂಭೀರ ಗಾಯ, ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು. ಪಂಚರಾಜ್ಯ ಚುನಾವಣೆಯಲ್ಲಿ ಅಣ್ಣ ಪ್ರಚಾರಕ್ಕೆ ಹೋಗಲ್ಲ, ಅವರ ಆರೋಗ್ಯ ಇನ್ನೂ ಸುಧಾರಿಸಬೇಕಿದೆ, ಪುಣೆಯಲ್ಲಿ ಅಣ್ಣ ಟೀಮ್ ಸದಸ್ಯೆ ಕಿರಣ್ ಬೇಡಿ ಹೇಳಿಕೆ. ಬೆಂಗಳೂರಿನ ಹೊರವಲಯದ ಆನೇಕಲ್ನ ಹಲವೆಡೆ ಅಕ್ರಮ ಫಿಲ್ಟರ್ ಮರಳು ದಂಧೆ ಮೇಲೆ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ, 3 ಪಂಪ್ ಸೆಟ್, 2 ಟ್ರ್ಯಾಕ್ಟರ್, ಯಂತ್ರಗಳ ವಶ. ಯಡಿಯೂರಪ್ಪ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಈಶ್ವರಪ್ಪ ಯಡಿಯೂರಪ್ಪ ನಡುವಿನ ಜಟಾಪಟಿಯನ್ನ ನಿಭಾಯಿಸುವ ಶಕ್ತಿ ಸಿಎಂ ಸದಾನಂದ ಗೌಡರಿಗಿದೆ. ಬಿಜೆಪಿಯಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ, ಗುಲ್ಬರ್ಗದಲ್ಲಿ ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ. ಅಧಿಕಾರದಲ್ಲಿದ್ದಾಗ ಬಿಎಸ್ವೈ ಬೇಜವಾಬ್ದಾರಿ ಆಡಳಿತ, ಅದರ ಫಲವನ್ನೇ ಈಗ ಅನುಭವಿಸುತ್ತಿದ್ದಾರೆ, ಮಂಗಳೂರಿನಲ್ಲಿ ಧನಂಜಯ್ ಕುಮಾರ್ ಹೇಳಿಕೆ. ಸಿಂದಗಿ ಪಾಕ್ ಧ್ವಜ ಹಾರಾಟದಲ್ಲಿ ಸಂಘ ಪರಿವಾರದ ಕೈವಾಡವಿದೆ, ಶಿವಮೊಗ್ಗದ ಕುಬಟೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪ, ಬಂಗಾರಪ್ಪನವರ ಕನಸು ಈಡೇರಿಸಲು ಬದ್ಧ ಅಂದ್ರು ಎಚ್ಡಿಕೆ. ಜನಸೇವೆಯಿಂದ ತಪ್ಪಿಸಿಕೊಳ್ಳುತ್ತಿರುವ ಅಧಿಕಾರಿಗಳ ವಿರುದ್ಧ ಚಿತ್ರದುರ್ಗ ನಗರಸಭೆ ಅಧ್ಯಕ್ಷೆ ಸುನಿತಾ ಮಲ್ಲಿಕಾರ್ಜುನ್ ಕಿಡಿ, ರಾತ್ರಿ 8 ಗಂಟೆ ಬಳಿಕ ಸ್ವಿಚ್ ಆಫ್ ಮಾಡಿಕೊಳ್ಳುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆ. ಬಾಗಲಕೋಟೆಯ ಕಲಾಭವನದಲ್ಲಿ ರಾಜ್ಯ ಮಟ್ಟದ ಅಂತರ್ಶಾಲಾ ಜನಪದ ಶಾಸ್ತ್ರೀಯ ನೃತ್ಯ ಸ್ಪರ್ಧೆ, ಮನ ಸೆಳೆಯಿತು ಭರತನಾಟ್ಯ ವೈಭವ. ಮುಂಬೈನಲ್ಲಿ ಬಾಲಿವುಡ್ ನಟಿ ಶ್ರೇಯಾ ಚೌಹಾಣ್ ಫೋಟೋ ಶೂಟ್, ಎಂಥ ಪಾತ್ರಗಳಿಗೂ ಸಿದ್ಧ ಅಂದ ಉದಯೋನ್ಮುಖ ನಟಿ. 100 ಕೋಟಿ ರೂಪಾಯಿ ದಾಟಿದ ಡಾನ್ 2 ಗಳಿಕೆ, ಬಿಡುಗಡೆಯಾದ ವಾರದೊಳಗೆ ಭರ್ಜರಿ ಕಲೆಕ್ಷನ್, ಯಶಸ್ಸಿನ ಬೆನ್ನೇರಿ ಸಾಗ್ತಿದೆ ಶಾರುಖ್ ಮೂವಿ. ಮ್ಯೂಸಿಕ್ ಮಾಂತ್ರಿಕ ಎಆರ್ ರೆಹಮಾನ್ ಮುಡಿಗೆ ಬ್ಯಾಬಲ್ಸ್ಬರ್ಗ್ ಆರ್ಕೆಸ್ಟ್ರಾ ವತಿಯಿಂದ ಕ್ಲಾಸಿಕ್ ಇನ್ಕಂಟೇಷನ್ ಗೌರವ, ಸಂಗೀತ ದಿಗ್ಗಜನಿಗೆ ಒಲಿದು ಬಂತು ಜರ್ಮನಿಯ ವಿಶಿಷ್ಟ ಗೌರವ, ಜನವರಿ 20ಕ್ಕೆ ಮುಂಬೈನಲ್ಲಿ ಸಂಗೀತ ಕಚೇರಿ.